ಈ ಒಂದು ಮಳಿಗೆ ಪ್ರಾರಂಭ ಆಗಬೇಕಂತಂದರೆ ಮುಖ್ಯವಾಗಿ ನಾನು ನಮ್ಮ ಶಾಮಣ್ಣನ ಮತ್ತು ನಾಗಣ್ಣನ ಕೇಳಿದೆ. ಅವರು ಮಾತಾಡಿದ್ರು, ನೋಡಪ್ಪ ನಗರದಲ್ಲಿ ನಾವು ಯಾವುದೇ ಮಳಿಗೆ ಪ್ರಾರಂಭ ಮಾಡಬೇಕಂದ್ರೆ ಒಂದು ಮಾತು ನೀನು ನಂಬರ್ ಮುಳ್ಳೆ ತಿಳಿಸು ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಮುಳ್ಳಣ್ಣಿಗೆ, ಅಣ್ಣ ಅಂತಂದ್ಬಿಟ್ಟು. ಸರಿಯಪ್ಪ ನಾನು ಶಾಮೇಗೌಡರಿಗೆ ಹೇಳ್ತೀನಿ ಅಂತ ಶಾಮೇಗೌಡರು ಹೇಳಿದ್ರು. ಆಯಿತು, ಅವರೊಂದು ನಾಗಣ್ಣವರ ಅಮೃತದಿಂದ ಪ್ರಾರಂಭ ಆಗಿದೆ. ಮುಖ್ಯವಾಗಿ ನಾನು ಒಂದು ಮಾತು ಹೇಳ್ತೀನಿ ಗ್ರಾಹಕರಿಗೆ ಮತ್ತು ನಮ್ಮ ರೈತರಿಗೆಲ್ಲ ಗ್ರಾಹಕರಿಗೆ, ನಂದಿನಿ ನಾವು ಏನಕ್ಕೆ ಉಪಯೋಗಿಸ್ಬೇಕಂತಂದರೆ ನಂದಿನಿಯಲ್ಲಿ ಪ್ರಿಸರ್ವೇಟಿವ್ಸ್ ಕಮ್ಮಿ ಇರ್ತದೆ. ನೀವು ಬೇರೆ ದೊಡ್ಡ ತೊಗೊಳ್ಳಿ, ಇನ್ನೊಂದು ತೊಗೊಳ್ಳಿ, ಮತ್ತೊಂದು ತೊಗೊಳ್ಳಿ, ಅದರಲ್ಲಿ ಪ್ರಿಸರ್ವೇಟಿವ್ ಜಾಸ್ತಿ ಇರ್ತದೆ, ಕೆಮಿಕಲ್ಸ್ ಜಾಸ್ತಿ ಇರ್ತದೆ. ಅದು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ನಂದಿನಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ ಹೋಟ್ಲ್ ಮಾಲೀಕರಿಗೆ ನಿಮ್ಮ ಒಂದು ಸರ್ಕಾರದ ವತಿಯಿಂದ ಆಗಿರ್ಬೋದು, ಆಡಳಿತ ಮಂಡಳಿ ಆಗಿರ್ಬೋದು, ಹೋಟ್ಲ್ನವರು ಬೇರೆಯವರೆಲ್ಲರೂ ನಂದಿನಿ ಉಪಯೋಗಿಸ್ಬೇಕಂತ ನೀವು ತಾಕೀತು ಮಾಡಬೇಕು ನಿಮ್ಮ ಕಡೆಯಿಂದ. ಅದು ಜಾಸ್ತಿ ಆದಾಗ, ಕನ್ಸ್ಯೂಮ್ ಜಾಸ್ತಿ ಆದಾಗ ಅದು ಅನುಕೂಲ, ನೇರವಾಗಿ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಒಂದು ಚಿಕ್ಕ ಮಳಿಗೆಗೆ ತಾವು ದೊಡ್ಡವರೆಲ್ಲ ಬಂದಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ, ಒಳ್ಳೆ ರೀತಿ ನಡೀಲಿ. ನಮ್ಮ ಜಾಮಣ್ಣವ್ರಿಗೆ ಒಳ್ಳೇದಾಗಲಿ. ಯಾಕಂದರೆ ಅವ್ರ ಪಾಪ ಬಡವರು ಅನ್ನೋರು ಕೇಳ್ಕೊಂಡಾಗ ಈ ರೀತಿ ಒಂದು ಅವ್ರು ಒಂದೇ ಮಾತಾಡಿದ್ರು, ನಾಗಣ್ಣ ಮತ್ತು ಶಾಮಣ್ಣವರು, ನೋಡ್ರಪ್ಪ ಯಾರಿಗನ್ನ ಮಾಡಿರಿ, ಒಂದು ಬಡವ್ರಿಗೆ ಇದು ಮಾಡಿರಿ ಅಂತ ಅಂದ್ಬಿಟ್ಟು. ಅದೇ ರೀತಿ ನಾವು ಈ ದೇವಸ್ಥಾನದ ಅಭಿವೃದ್ಧಿ ಮಂಡಳಿ ವತಿಯಿಂದ ಸಿ ಗೋಪಾಲ್ ಅವ್ರು ಕೇಳ್ಕೊಂಡ್ರೆ, ಅಣ್ಣ ಯಾರಿಗೆ ಮಾಡೋಣ ಅಂತ ಅಂದ್ಬಿಟ್ಟು. ಇಲ್ಲಪ್ಪ ಪಾಪ ಜಾಮೂರು ತುಂಬ ಇದರಲ್ಲಿದ್ದಾರೆ, ಆತನಿಗೆ ವಯಸ್ಸಾಯಿತು, ಆತನಿಗೆ ಹಾಕೊಳ್ಳೋಣ ಅಂತ ಅವ್ರು ಹೇಳಿದ್ರು. ಅದೇ ರೀತಿ ನಮ್ಮ ಶಂಕರಣ್ಣ ಅವರು ಆತ್ಮೀಯರು, ಜಾಮಣ್ಣರ ಆತ್ಮೀಯರು, ಎಲ್ಲರಿಗೂ ಸೇರಿ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.